ನೀವು ನೋಡ್ತಾ ಇದ್ದೀರಾ, ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಇಂದು ಜಿಲ್ಲೆಯಲ್ಲಿ ಕೋವಿಡ್ ಸಾವಿಲ್ಲದ ದಿನ, ಇಳಿಮುಖಗೊಂಡಿರುವ ಕೊರೋನಾ. ಇಂದು 112 ಪಾಸಿಟಿವ್ ಪತ್ತೆ. ಸ್ವಯಂ ಪ್ರೇರಣೆಯಿಂದ ಕೋವಿಡ್ ಪರೀಕ್ಷೆಗೆ ಜಿಲ್ಲಾಡಳಿತ ಮನವಿ. ಇನ್ನು ಕಬ್ಬು ಅರಿಯದ ಚನ್ನರಾಯಪಟ್ಟಣದ ಸಕ್ಕರೆ ಕಾರ್ಖಾನೆ, ಕಂಗಾಲಾಗಿರುವ ಬೆಳೆಗಾರರು. ಬೇರೆಡೆಗೆ ಕಬ್ಬು ಮಾರಲು ಸಿದ್ಧಗೊಂಡ ರೈತರು. ಸಮಸ್ಯೆಯಾದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ರಾಜ್ಯ ರೈತ ಸಂಘ. ಜಿಲ್ಲೆಯಾದ್ಯಂತ ಶಾಂತಿಯುತ ಸರಳ ದಸರಾ ಆಚರಣೆ. ಬನ್ನಿ ಕಡೆದು ನವರಾತ್ರಿ ಹಬ್ಬದ ಅಂತ್ಯ. ಧಾರ್ಮಿಕ ವಿಧಿವಿಧಾನದಲ್ಲಿ ಮೆರವಣಿಗೆ ಇಲ್ಲದೆ ಮುಕ್ತಾಯವಾದ ಅರಕಲಗೂಡು ದಸರಾ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಮಂಗಳವಾರ 112 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 24,360ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 1330 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಇಂದು ಸುಮಾರು 256 ಜನರು ಗುಣಮುಖರಾಗಿದ್ದು, ಈವರೆಗೆ ಒಟ್ಟು 22,613 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 45 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಯಾರೂ ಸಾವಿಗೀಡಾಗದೇ ಇದ್ದು, ಮೃತರ ಸಂಖ್ಯೆ 417ಕ್ಕೆ ನಿಂತಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 5, ಅರಕಲಗೂಡು 7, ಅರಸೀಕೆರೆ 2, ಬೇಲೂರು 3, ಚನ್ನರಾಯಪಟ್ಟಣ 22, ಹಾಸನ 61, ಹೊಳೆನರಸೀಪುರ 5, ಸಕಲೇಶಪುರ 5 ಮತ್ತು ಇತರೆ 2 ಸೇರಿ ಒಟ್ಟು 112 ಆಗಿದೆ ಎಂದರು. ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭವನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟಬಹುದಾಗಿದೆ ಎಂದರು. ಇವತ್ತು ಇಲ್ಲಿಯವರೆಗೆ 417 ಜನ ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಇವತ್ತು 45 ಜನ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 5 ಪ್ರಕರಣ, ಅರಕಲಗೂಡಲ್ಲಿ 7, ಅರಸೀಕೆರೆಯಲ್ಲಿ 2, ಬೇಲೂರಲ್ಲಿ 3, ಚನ್ನರಾಯಪಟ್ಟಣದಲ್ಲಿ 22, ಹಾಸನದಲ್ಲಿ 61, ಹೊಳೆನರಸೀಪುರದಲ್ಲಿ 5, ಸಕಲೇಶಪುರದಲ್ಲಿ 5 ಪ್ರಕರಣಗಳು, ಒಟ್ಟು 112 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿರುವಂತೆ ಯಾರೆಲ್ಲಾದರೂ ಕೋವಿಡ್ ಸಿಂಪ್ಟಮ್ಸ್ ಇದ್ದರೆ, ಚಳಿ, ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಈ ಥರದ್ದು ಯಾರ್ಯಾರು ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ತಮ್ಮ ಮೂಗು ಮತ್ತು ಗಂಟಲ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತು ಯಾರೆಲ್ಲರೂ ಮನೆಯಲ್ಲಿ ತುಂಬ ವಯಸ್ಸಾದಂಥವರಿದ್ದು BP ಕಾಯಿಲೆ, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರು, ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಾ ಇರೋರು, ಕ್ಯಾನ್ಸರಿಂದ ಬಳಲ್ತಾ ಇದ್ದವರು, ಆಸ್ಮಾ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಯಾರಾದರೂ ಇದ್ದರೆ ಅವರು ಕೂಡ ತಮ್ಮ ಮೂಗು ಮತ್ತು ಗಂಟಲ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಈಗಾಗಲೇ ಹೋಮ್ ಐಸೋಲೇಷನಲ್ಲಿ ಯಾರು ಸೋಂಕಿತರಿದ್ದಾರೆ, ಅವರು ಎಸಿಂಪ್ಟೊಮ್ಯಾಟಿಕ್ಸ್ ಇದ್ದಾರೆ, ಅವರನ್ನು ಹೋಮ್ ಐಸೋಲೇಷನಲ್ಲಿ ಇಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿರುವ ಏಕಮಾತ್ರ ಸಕ್ಕರೆ ಕಾರ್ಖಾನೆ ಚನ್ನರಾಯಪಟ್ಟಣದ ಹೇಮಾವತಿ ಸಕ್ಕರೆ ಕಾರ್ಖಾನೆ. ಇದನ್ನು ನಂಬಿ ಸಾವಿರಾರು ರೈತರು ಕಬ್ಬು ಬೆಳೆದಿದ್ದಾರೆ. ಆದರೆ ಕಾರ್ಖಾನೆಯನ್ನ ವಹಿಸಿಕೊಂಡವರು ಕಬ್ಬು ಅರಿಯಲು ಮೀನಾಮೀಷ ಎಣಿಸುತ್ತಿದ್ದಾರೆ. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯನ್ನ ಹೆಚ್ಚಿನ ಅಭಿವೃದ್ಧಿಗಾಗಿ ಖಾಸಗಿಯವರಿಗೆ ವಹಿಸಲಾಗಿದೆ. ಅವರು ಇದನ್ನು ಸುಮಾರು 5-6 ವರ್ಷ ವಹಿಸಿಕೊಂಡು ಸರಿಯಾಗಿ ಕಬ್ಬನ್ನು ಅರಿಯದೆ ಕಬ್ಬು ಬೆಳೆಗಾರರನ್ನ ಅತಂತ್ರ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡ, ಹಾಸನ ಜಿಲ್ಲೆಗೆ ಒಂದೇ ಶುಗರ್ ಫ್ಯಾಕ್ಟರಿ ಇದು. ಕಬ್ಬು ಬೆಳೆಗಾರರು ಈಗಾಗಲೇ ಕಂಗಾಲಾಗಿದ್ದಾರೆ. ಕಳೆದ 2 ತಿಂಗಳಿನಿಂದ ಪ್ರಾರಂಭ ಮಾಡುವುದಾಗಿ ಹೇಳಿ ಅಲ್ಲಿಯೂ ಕೂಡ ರಾಜಕಾರಣದಿಂದ ಇಲ್ಲಿಯವರೆಗೂ ಆರಂಭಿಸಿರುವುದಿಲ್ಲ. ಜಿಲ್ಲಾಡಳಿತ ಕೂಡ ಯಾವ ರಾಜಕಾರಣಕ್ಕಾಗಿ ಸುಮ್ಮನಿದೆ ತಿಳಿಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರೈತರ ಕಬ್ಬು ಒಣಗಿ ಹೋಗುತ್ತಿದೆ. ಜಿಲ್ಲಾಧಿಕಾರಿಗಳು ಮತ್ತು ಫ್ಯಾಕ್ಟರಿ MD ರಾಜಕಾರಣಿಗಳ ನಂಟನ್ನ ಬಿಟ್ಟು ರೈತರ ಜೊತೆ ಒಪ್ಪಂದಕ್ಕೆ ಬರಬೇಕು ಎಂದು ಕಿಡಿಕಾರಿದರು. ಇಲ್ಲವಾದರೆ ಎಲ್ಲಿ ಬೇಕಾದರೂ ಕಬ್ಬನ್ನು ಕೊಂಡೊಯ್ಯುತ್ತೇವೆ. ಈ ವೇಳೆ ನಮಗೆ ತೊಂದರೆ ಕೊಡಬಾರದು. ಏನಾದರೂ ಸಮಸ್ಯೆ ಮಾಡಿದರೆ ಕಂಗಾಲಾದ ರೈತರು ರಸ್ತೆಗೆ ನಿಂತು ಪ್ರತಿಭಟನೆ ಮಾಡುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ಸರ್ಕಾರ ಆಗಲೇ ಕೈ ತಗೊಂಡು ನಾವು ಮಾಡ್ತೀವಿ ಅಂತ ಇವರು ಸತ ಆಡ್ತಿರು. ಇವರು ಯಾವ ಒಂದು ರಾಜಕಾರಣಕ್ಕೋಸ್ಕರ ಇವತ್ತು ಜಿಲ್ಲಾಡಳಿತ ಹಿಂಗೆ ಆಡ್ತೈತಿ ಅಂತ ಗೊತ್ತಿಲ್ಲ. ಈಗ ಅಲ್ಲ ಕಬ್ಬೊಣಗಿ
ಈಗೆಲ್ಲ ಪೂರ್ತಿ ಒಣಗೋಗ್ತಿದೆ. ಈಗ ಹೇಳ್ತಾ ಇದ್ದೀನಿ, ಈಗ DC ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಇನ್ಮೇಲೆ ಏನಾರ ಈಗ ಅವ್ರೇನೋ ಬಂದ್ರಂತೆ ಫ್ಯಾಕ್ಟ್ರಿಯಲ್ಲ ಇಡೀ ಜಿಲ್ಲೆ ಕಬ್ಬು ನಮ್ಮ ಫ್ಯಾಕ್ಟ್ರಿ ಬಿಟ್ಟರೆ ಎಲ್ಲೂ ಹೋಗಿ ಕೊಡೋದು ಆ ಮಟ್ಟಕ್ಕೆ ಅಗ್ರಿಮೆಂಟ್ ಮಾಡಿ ಅಂತ ಏನೋ ಬಂದಿದ್ರಂತೆ. ಈಗ DC ಅವ್ರಿಗೆ ಹೇಳ್ತೀನಿ, ಇನ್ನವ್ರಿಗೆ ಏನೋ ಹಾಳಾದ್ರಲ್ಲ ರೈತರು, ಈ ಜಿಲ್ಲೆ ರೈತರು ವಿಷ ಕುಡಿದ್ರಲ್ಲ, ಕಬ್ಬು ಸಾಕಾಗ್ತಿಲ್ಲ, ಸುಟ್ಟಾಕಿದ್ರಲ್ಲ, ಇನ್ಮೇಲೆ ಅದನ್ನು ಆಗಬಾರ್ದು. DC ಅವರು ಮತ್ತು MD ಅವರು ಒಪ್ಪಂದಕ್ಕೆ ಬರ್ಬೇಕು ನಮ್ಮ ಜೊತೆ. ಏನಂತ, ನಾವು ರೈತರ ಜೊತೆ ನಾವು ಒಪ್ಪಂದ ಮಾಡ್ಕೊತೀವಿ, ರಾಜಕಾರಣದ ಜೊತೆ ಎಲ್ಲ, ಅಧಿಕಾರಿಗಳ ಜೊತೆ ಎಲ್ಲ. ರೈತರು ಮತ್ತು DC ಅವರು ಮತ್ತು MD ಇವ್ರು 3 ಜನ ಒಪ್ಪಂದ ಬರಬೇಕು. ನಾವು ಅವ್ರ ಫ್ಯಾಕ್ಟ್ರಿಗೆ ಕಬ್ಬು ಹೊಡಿತೀವಿ ಅಂದರೆ ನಮಗೆ ಒಂದು ಬೀಜ ಕೊಡಬೇಕು, ಗೊಬ್ಬರ ಕೊಡಬೇಕು, ಕಟಾವು ಮಾಡಬೇಕು. ಇದು ಯಾವುದೂ ಕೊಡಲಿಲ್ಲ ಅಂದರೆ ರೈತರಿಗೆ ಎಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಅಲ್ಲಿ ಕಬ್ಬನ್ನ ಈ ಜಿಲ್ಲೆರು ನಾವು ಸಾಗಾಣಿಕೆ ಮಾಡ್ತೀವಿ, ಅದಕ್ಕೆ ತೊಂದರೆ ಕೊಡಬಾರ್ದು. ಈ ಸಂದರ್ಭದಲ್ಲಿ ಶಿವರಾಮ್, ಬೇಲೂರು ಮಂಜಣ್ಣ, ಅಣ್ಣೇಗೌಡ, ವೈರಿಮುಡಿಗೌಡ, ಪ್ರೇಮಮ್ಮ, ಭಾಗ್ಯ, ಬಸವರಾಜ್ ಇತರರು ಪಾಲ್ಗೊಂಡಿದ್ದರು. ಸರ್ಕಾರದ ಜಾಗವನ್ನ ಭೂಗಳ್ಳರಿಗೆ ನೀಡದೆ ಸರ್ಕಾರಕ್ಕೆ ಉಳಿಯುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಪ್ರತಿಭಟನೆ ಮಾಡಿದಾಗ ಮಂಗಳವಾರದಂದು ಒಂದು ನಿರ್ಧಾರ ತಿಳಿಸುವುದಾಗಿ ಹೇಳಿದ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಅಧ್ಯಕ್ಷ ಅರಳಪ್ಪ ಮಂಜೇಗೌಡ ನೇತೃತ್ವದಲ್ಲಿ ಬಿಹೊನ್ನೇನಹಳ್ಳಿ ಗ್ರಾಮಸ್ಥರು DC ಕಚೇರಿ ಮುಂದೆ ಕಾದು ಕುಳಿತಿದ್ರು. ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಬಿಹೊನ್ನೇನಹಳ್ಳಿ ಗ್ರಾಮದಲ್ಲಿ 3 ಎಕರೆ 47 ಗುಂಟೆ ಸರ್ಕಾರಿ ಜಾಗವನ್ನು ಒತ್ತುವರಿ ತೆರವು ಮಾಡಿಸುವುದಾಗಿ ಹೇಳಿ ಮನವಿ ಮಾಡಿದ್ರು. ಇದುವರೆಗೂ ಯಾವ ಕ್ರಮ ಜರುಗಿಸಿಲ್ಲ. ಒಬ್ಬ ರಾಜಕಾರಣಿಯಿಂದ ಇಡೀ 99 ಜನರನ್ನ ಸರ್ಕಾರಿ ಜಾಗದಿಂದ ಖಾಲಿ ಮಾಡಿಸಿದ್ದಾರೆ. ಸರ್ಕಾರದ ಜಾಗವು ಸರ್ಕಾರಕ್ಕೆ ಉಳಿಯಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಗನವಾಡಿ, ಶಾಲಾ ಕಟ್ಟಡ ಎಲ್ಲವೂ ಸರ್ಕಾರಕ್ಕೆ ಜಾಗ ಉಳಿಯಬೇಕು ಎಂದು ಒತ್ತಾಯಿಸಿದ ಅವರು ಖಾಸಗಿ ವ್ಯಕ್ತಿ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಈ ಹಿಂದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತು ಜಿಲ್ಲಾ ಮಂತ್ರಿ ಮುಂದೆ ಪ್ರತಿಭಟನೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾದ ಆರ್ ಗಿರೀಶ್ ರವರು 2020 ಅಕ್ಟೋಬರ್ 27ರ ಮಂಗಳವಾರ ಒಂದು ನಿರ್ಧಾರ ತಿಳಿಸುವುದಾಗಿ ಹೇಳಿದಂತೆ ಬಂದಿದ್ದೇವೆ. ಸರಿಯಾದ ಉತ್ತರ ದೊರಕದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಪ್ಪ ಮಂಜೇಗೌಡ ಎಚ್ಚರಿಸಿದರು. ವಾಪಸ್ ತಗೋತೀವಿ, ನಿಮಗೆ ತಕ್ಷಣಕ್ಕೆ ಯಾರೋ ಹೋಗ್ದಂಗೆ ತಂತಿ ಬೆಲೆ ಹಾಕಿ ಸರ್ಕಾರಿ ಜಾಗನ ಉಳಿಸ್ಕೊತೀವಿ ಅಂತ ಹೇಳಿ ಯಾವುದೋ ಕುತಂತ್ರಕ್ಕೋಸ್ಕರ, ಯಾವುದೋ ದೊಡ್ಡ ಕೈವಾಡ ರಾಜಕಾರಣಕ್ಕೋಸ್ಕರ ನಮಗೆ ನಾಳೆ ಕೊಡ್ತೀವಿ, ನಾಡ್ದು ಕೊಡ್ತೀವಿ ಅಂತ ರೈಟಿಂಗ್ ಕೊಡೋದಲ್ಲಿ ಹಿಂಗೆ ಒಂದು ದಬ್ಬಳಿಕೆನ ಮಾಡಿಸಿ ಆ ಊರಲ್ಲಿ ಲ್ಯಾಂಡ್ ಆರ್ಡರ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಡೆಡ್ಲೈನ್ ನಾನು ಕೇಳ್ಬಿಟ್ಟು ಮೊನ್ನೆ, ನೋಡಿರಿ DC ಅವರೇ, ಸರ್ಕಾರಿ ಜಾಗ ನಿಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವೇನು ಕೊಡ್ತೀರೋ ಅದನ್ನು ಕೊಡ್ರಿ ನಮಗೆ ಅಂತ ರೈಟಿಂಗಲ್ಲೇ ಕೊಡ್ರಿ ಅಂತ ಕೇಳಿದಾಗ ಇವತ್ತು ಮಂಗಳವಾರ ದಿವಸ ನಿಮಗೆ ಕೊಡ್ತೀವಿ ರೈಟಿಂಗಲ್ಲಿ ಅಂತ ಹೇಳಿದ್ದಾರೆ. ಅಲ್ಲ 37 ಕುಂಟೆ ಭಾರಿ ಚೆನ್ನಾಗಿದೆ, ಮೆಡಿಸಿನಲ್ಲಿ ಎಲ್ಲದರಲ್ಲಿದೆ. ಆಂಜನೇಯ ದೇವಸ್ಥಾನ, ಸ್ಕೂಲು, ಅಂಗನವಾಡಿ, ಅದೇ ಥರ ಮತ್ತು ಆಶ್ರಯ ಮನೆಗಳು ಇಷ್ಟೂ ಸರ್ಕಾರನ ಮಾಡಿದೆ. ಸರ್ಕಾರ ಜಾಗ ಅಂತ ಇವ್ರಿಗೂ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಆಮೇಲೆ ಎಲ್ಲ ಅವನವನು 53 ಹೋಗಿದೆ ಅಂತ ಹೇಳ್ದ, 53 ಸತ ವಜಾ ಆಗಿದೆ ಅವ್ನು ಹೋಗಿರೋದು. ಅದನ್ನು ಸತ ಕ್ಲೀನಾಗಿ ಕೊಟ್ಟಿದ್ದು DC ಅವ್ರಿಗೆ. ಹೌದು ವಜಾ ಆಗಿದೆ, ಮತ್ತೆ ಮಾಡೋಕ್ಕೆ ಬರಲ್ಲ, ನಿಮಗೆ ಕೊಡ್ತೀನಿ ಅಂತೇಳಿ ಅದನ್ನು ಖಾಲಿ ಮಾಡೋಕ್ಕಾಗ್ತಿಲ್ಲ. ಮೊನ್ನೆ ಯಾರನ್ನ ಕರ್ಕೊಂಡು ಅಲ್ಲೇ ಹಯ ಸೋಸಕ್ಕೆ ಹೋಗಿದ್ದೆ ನಾವು ಹೇಳ್ದೋ 99 ಜನ ಹೋಗಿ ಹಯ ಮಾಡಿಬಿಡ್ರಿ, ಸರ್ಕಾರಿ ಜಾಗ ಮುಟ್ಕೊಲಾಕ್ರಿ ಅಂತ ಹೇಳ್ದೋ. ಲ್ಯಾಂಡ್ ಆರ್ಡರ್ ಆಗುತ್ತೆ ಗೌಡ್ರೆ, ಬ್ಯಾಡಿ ಒಂದು ಅವಕಾಶ ಕೊಡಿ ಸರ್ಕಾರಕ್ಕೆ ಅಂತ ಹೇಳಿದರು. ನಾವು ಎಲ್ಲಿ ಗಂಟೆ ಕೊಟ್ಕೊಂಬರೋಣ, ಇವತ್ತು ಲಾಸ್ಟ್ ಡೆಡ್ಲೈನ್ ಇವತ್ತು ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಏನು ಕೊಡ್ತಂತ ಈಸ್ಕೊಂಡು ಆ ಕಾಪಿನೇ ನೀವು ಮುಂದಿಡ್ತೀವಿ. ನಂತರ ಸಂಜೆ ವೇಳೆಗೆ ತಮ್ಮ ನಿರ್ಧಾರ ಪ್ರಕಟಿಸಿದ ಜಿಲ್ಲಾಡಳಿತ ಪ್ರಸ್ತುತ ಸ್ಥಳಕ್ಕೆ ಯಾರೂ ಪ್ರವೇಶ ಮಾಡುವಂತಿಲ್ಲ ಎಂದು ಆದೇಶ ನೀಡಿದ್ದಾರೆ ಎಂದು ಮಂಜೇಗೌಡ ತಿಳಿಸಿದರು. ಶಿವರಾಮ್, ಬೇಲೂರು ಮಂಜಣ್ಣ, ಅಣ್ಣೇಗೌಡ, ವೈರಿಮುಡಿಗೌಡ, ಪ್ರೇಮಮ್ಮ, ಭಾಗ್ಯ, ಬಸವರಾಜ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಹಾಸನ್. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರಿಗೆ ಪರಿಷ್ಕರಣೆ ಮಾಡುವ ಬದಲು ತೆರಿಗೆದಾರರ ಸಭೆ ನಡೆಸಿ ತೆರಿಗೆ ನಿಗದಿಪಡಿಸುವಂತೆ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ತೋಟ ಅನಂತ ಸುಬ್ಬರಾಯ್ ಒತ್ತಾಯಿಸಿದರು. ಈಗಾಗಲೇ ರಾಜ್ಯ ಸರ್ಕಾರ ಕೃಷಿ ಮಾಲೀಕರು ಹಾಗೂ ತೋಟದ ಮಾಲೀಕರಿಗೆ ಎಲ್ಲ ರೀತಿಯ ಕಂದಾಯಗಳನ್ನು ಯಾವುದೇ ರೀತಿಯಲ್ಲಿ ಮಾಹಿತಿ ನೀಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರಿಗೆಗಳನ್ನು ಹೆಚ್ಚು ಮಾಡುತ್ತಿರುವುದರಿಂದ ಭೂಮಿ, ಮನೆ ಹಾಗೂ ಇನ್ನಿತರ ತೆರಿಗೆಯನ್ನು ಪರಿಷ್ಕರಿಸುವ ಆದೇಶ ನೀಡಿದ್ದು, ಇದರಿಂದ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಿನ ತೆರಿಗೆ ಕಟ್ಟುವಂತಾಗಲಿದೆ ಎಂದು ತಿಳಿಸಿದರು. ಕಾಫಿ ಬೆಳೆಗಾರರ ಸಂಘ ಈ ಪರಿಷ್ಕೃತ ಆದೇಶವನ್ನು ಪುನರ್ ಪರಿಷ್ಕರಣೆ ಮಾಡುವಂತೆ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಸರ್ಕಾರ ಈ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯಿಸಿದರು. ನಂತರ ಜಿಲ್ಲಾ ಕಾಫಿ ಬೆಳೆಗಾರರ ಗೌರವ ಕಾರ್ಯದರ್ಶಿ ವಿಶ್ವನಾಥ್ ನಾಯಕ್ ಮಾತನಾಡಿ, ಈಗಾಗಲೇ ಬೆಳೆಗಾರರಿಗೆ ಯಾವ ರೀತಿ ಸವಲತ್ತು ನೀಡುತ್ತಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ನಮ್ಮ ಭೂಮಿ ಸೇರಿದಂತೆ ಎಲ್ಲದಕ್ಕೂ ತೆರಿಗೆ ವಿತರಿಸುತ್ತಿದ್ದೇವೆ. ಅಲ್ಲದೆ ಮನೆ ಕಂದಾಯ ಸೇರಿದಂತೆ ವಿದ್ಯುತ್ ಶುಲ್ಕವನ್ನು ತೆರಿಗೆ ರೂಪದಲ್ಲಿ ಹಾಕುತ್ತಿರುವುದರಿಂದ ಸಣ್ಣ ಪುಟ್ಟ ಬೆಳೆಗಾರರಿಗೆ ತೊಂದರೆಯಾಗಲಿದೆ. ನಮ್ಮ ಮನವಿ ಏನೆಂದರೆ, ರೈತರು, ಕೃಷಿಕರು ಕೃಷಿ ಸಲಕರಣೆ, ದನದ ಕೊಟ್ಟಿಗೆ ಹಾಗೂ ಟ್ರ್ಯಾಕ್ಟರ್ ಶೆಡ್ಗಳಿಗೆ ತೆರಿಗೆಗಳನ್ನು ವಿಧಿಸದಂತೆ ಮನವಿ ಮಾಡಿದರು.
ನವೆಂಬರ್ 4ರಂದು ಬೇಲೂರು ಪಟ್ಟಣದ ವೈಡಿಟಿ ಕಾಲೇಜ್ ಬಳಿ ತಾಲೂಕಿನ 130 ಜನರಿಗೆ ರೈಫಲ್ ತರಬೇತಿಯನ್ನು 10 ದಿನಗಳ ಕಾಲ ತರಬೇತಿ ನೀಡಲಾಗುತ್ತಿದೆ ಎಂದು ಕಾಫಿ ಬೆಳೆಗಾರರ ಸಂಘದಿಂದ ಆಯೋಜಿಸಲಾಗಿದೆ ಎಂದರು. ಪ್ರದೇಶಗಳಿಗೆ ಮಾತ್ರ ಅನ್ವಯವಾಗ್ತಕ್ಕಂಥದ್ದಲ್ಲ, ಎಲ್ಲ ಗ್ರಾಮೀಣ ಪ್ರದೇಶಗಳಿಗೂ ಅನ್ವಯ ಆಗ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತೆಂಗಿನ ತೋಟಗಳಲ್ಲಿ, ಕೃಷಿ ಭೂಮಿಯಲ್ಲಿ, ಕಾಫಿ ತೋಟಗಳಲ್ಲಿ ಪರಂಪರೆಯಿಂದ ಒಂಟೊಂಟಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದ ಯಾವುದೇ ಅನುಕೂಲಗಳನ್ನು ಪಡೆದೆ ಸ್ವಂತ ಹಣದಲ್ಲಿ ಬೋರ್ವೆಲ್ಲು, ವಿದ್ಯುತ್ತು, ಕೆಲವೊಂದು ಕಡೆ ರಸ್ತೆಗಳನ್ನು ಮಾಡಿಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥ ಕೃಷಿಕರ ಸಂಖ್ಯೆ ಭಾಳ ಇದೆ. ಅವರೆಲ್ಲರೂ ಕೂಡ ಈವರೆಗೆ ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೋ ಆ ಪಂಚಾಯಿತಿ ವ್ಯಾಪ್ತಿಯವರು ವಿಧಿಸ್ತಕ್ಕಂಥ ತೆರಿಗೆಯನ್ನು ಕಟ್ತಾ ಬಂದಿದ್ದಾರೆ. ಈ ದೇಶದ ಪ್ರಜೆಯಾಗಿ ತೆರಿಗೆಯನ್ನು ಕಟ್ಟಲಿಕ್ಕೆ ನಾವು ಬದ್ಧರಾಗಿದ್ದೇವೆ, ಕಟ್ಟಲಿಕ್ಕೂ ಕೂಡ ಎಲ್ಲರೂ ತಯಾರಿದ್ದೇವೆ. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ಶೆಟ್ಟಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಜಿಲ್ಲಾಡಳಿತಕ್ಕೆ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ವೀರಶೈವ ಲಿಂಗಾಯತ ಧರ್ಮ ಎಂದರೆ ಒಂದು ವಿಶಿಷ್ಟ ಧರ್ಮವಾಗಿದ್ದು ಸಕಲ ಜೀವಾತ್ಮರಿಗೆ ಲೇಸನ್ನೇ ವಹಿಸುತ್ತಾರೆ. ಕರ್ನಾಟಕ ರಾಜ್ಯದ 5.5 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರೇ ಅವಲಂಬಿಸಿದ್ದಾರೆ. ಇವರಲ್ಲಿ 86 ಪಂಗಡಗಳಿದ್ದು ಹೆಚ್ಚಿನ ಸಂಖ್ಯೆ ಕೃಷಿ ಆಧಾರಿತ ಕಸುಬುಗಳ ಅವಲಂಬಿತರಾಗಿದ್ದಾರೆ ಎಂದು ಸದಸ್ಯರು ತಿಳಿಸಿದರು. ಆರ್ಥಿಕವಾಗಿ ಸಮಾಜದಲ್ಲಾದ ಬೆಳವಣಿಗೆಯಿಂದ ಕೃಷಿ ವಲಯ ನಷ್ಟದಿಂದ ಬಳಲುತ್ತಿದೆ. ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡುವ ಸೌಲಭ್ಯಗಳಿಂದ ನಮ್ಮ ಸಮಾಜದವರು ವಂಚಿತರಾಗಿದ್ದಾರೆ ಎಂದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜದ ಮಠ ಮಾನ್ಯಗಳು ಹಾಗೂ ಸಂಘ ಸಂಸ್ಥೆಗಳು ಜಾತಿ ಭೇದವು ಇಲ್ಲದೆ ಸೇವೆ ಸಲ್ಲಿಸುತ್ತಿರುವುದು ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಉದ್ಯೋಗ ಕ್ಷೇತ್ರದಲ್ಲೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇರದೇ ಇರುವುದರಿಂದ ವಂಚಿತರಾಗಿದ್ದಾರೆ. ಖಾಸಗಿ ಕ್ಷೇತ್ರಗಳಲ್ಲೂ ವಿಫಲರಾಗಿದ್ದಾರೆ. ಕೂಡಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು. ಮಹಾರಾಷ್ಟ್ರ, ತಮಿಳುನಾಡು, ಕೇರಳದಲ್ಲಿ, ಆಂಧ್ರದಲ್ಲಿ ವೀರಶೈವ ಲಿಂಗಾಯತನ OBCಗೆ ಸೇರಿಸಿದ್ದಾರೆ. ಆದರೆ ನಮ್ಮಲ್ಲಿ ಸೇರಿರುವುದಿಲ್ಲ. ಭಾರತ ಸರ್ಕಾರ ಹೊರಡಿಸಿರುವ ಇತರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಸೇರಿಸುವ ಮೂಲಕ ಹೆಚ್ಚು ಹಿಂದುಳಿದಿರುವ ಸಮುದಾಯದ ಯುವಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಕಲ್ಪಿಸಬೇಕು. ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಸಮುದಾಯದ ಸಬಲೀಕರಣಕ್ಕಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎಂದು ಆಗ್ರಹಿಸಿದರು. ನಮ್ಮ ಸಮುದಾಯದ ವೀರಶೈವ ಮಹಾಸಭಾ ಘಟಕಕ್ಕೆ ಹಾಸನದಲ್ಲಿ ಒಂದು ಭವನ ನಿರ್ಮಿಸಲು ಸ್ಥಳವನ್ನು ನಿಗದಿ ಮಾಡಿಕೊಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಕೇರಳದಲ್ಲಿ ಮತ್ತು ಆಂಧ್ರದಲ್ಲಿ ವೀರಶೈವ ಲಿಂಗಾಯತ OBC ಪಟ್ಟಿಯಲ್ಲಿ ಸೇರಿದ್ದಾರೆ. ಆದರೆ ನಮ್ಮಲ್ಲಿ ಸೇರಿಲ್ಲ. ದಯಮಾಡಿ ಕೇಂದ್ರದಲ್ಲಿ ಇದನ್ನು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು OBC ಮುಖೇನ ಆ ಪಟ್ಟಿಗೆ ಸೇರಿಸಿ ಆ ಮುಖೇನ ನಮ್ಮ ಜನಾಂಗದಲ್ಲಿರುವಂಥ ಬಡ ಮಕ್ಕಳಿಗೆ ಓದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು DC ಮುಖೇನ ಪ್ರೈಮ್ ಮಿನಿಸ್ಟರ್ಗೆ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ BR ಗುರುದೇವ್, ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, R ರುದ್ರಸ್ವಾಮಿ, R ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯ ಸರ್ಕಾರ ಆಂಧ್ರ ಮಾದರಿಯಲ್ಲಿ ರೈತರು ಬೆಳೆದ ಕೆಳದರ್ಜೆಯ ತಂಬಾಕನ್ನು ಖರೀದಿಸಿ ರೈತರ ನಷ್ಟವನ್ನು ತಪ್ಪಿಸಲು ತಂಬಾಕು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಶಾಸಕ AT ರಾಮಸ್ವಾಮಿ ತಿಳಿಸಿದರು. ರಾಮಪುರ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ಹರಾಜು ವಹಿವಾಟನ್ನು ಪರಿಶೀಲಿಸಿ ಅಧಿಕಾರಿಗಳು ಮತ್ತು ರೈತರೊಂದಿಗೆ ಚರ್ಚಿಸಿ ಮಾತನಾಡಿದರು. ಮಾರುಕಟ್ಟೆಯ ಆವರಣದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ರೈತರಿಗಾಗಿ ಇರುವ ಮೂಲಸೌಕರ್ಯ ಮತ್ತು ರೈತರ ಕುಂದುಕೊರತೆಗಳನ್ನು ಕುರಿತು ಚರ್ಚಿಸಿದರು. ತಂಬಾಕು ಮಂಡಳಿಯಲ್ಲಿ ಸೇವಾ ಶುಲ್ಕ ಮತ್ತು ದಂಡದ ರೀತಿಯಲ್ಲಿ ರೈತರಿಂದ ಪಡೆದ 1,000 ಕೋಟಿ ರೂಪಾಯಿ ಹಣದ ಅನುದಾನದಲ್ಲಿ 200 ಕೋಟಿ ವಿನಿಯೋಗಿಸುವ ಮೂಲಕ ಖಾಸಗಿ ಕಂಪನಿಗಳು ಕಡಿಮೆ ಬೆಲೆಗೆ ಕೊಳ್ಳುವ ತಂಬಾಕನ್ನು ಮಂಡಳಿಗೆ ಕೊಂಡುಕೊಳ್ಳುವ ಮೂಲಕ ರೈತರ ಸಂಕಷ್ಟಕ್ಕೆ ನೆರವಾಗಬೇಕೆಂದು ತಿಳಿಸಿದರು. ಕಡಿಮೆ ದರ್ಜೆಯ ತಂಬಾಕನ್ನು 15 ದಿನಗಳ ನಂತರ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಆಗ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಎಂದು ತಿಳಿಸಿ ರೈತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹರಾಜು ಮಾರುಕಟ್ಟೆಯ ಅಧೀಕ್ಷಕರಾದ S ದೇವಾನಂದ, ಸಿದ್ದರಾಮ ಡಾಂಗೆ, ರೈತ ತಾಲೂಕು ಅಧ್ಯಕ್ಷ ಯೋಗಣ್ಣ ಇತರರು ಹಾಜರಿದ್ದರು.
ವಾಸ ಮಾಡಲು ಮನೆ, ಸಾಲ ಸೌಲಭ್ಯ, ಸಮುದಾಯ ಭವನ, ರುದ್ರಭೂಮಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚನ್ನರಾಯಪಟ್ಟಣ ತಾಲೂಕಿನ ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಚನ್ನರಾಯಪಟ್ಟಣದಲ್ಲಿರುವ 22 ಖಾಯಂ ಪೌರ ಕಾರ್ಮಿಕರಿಗೆ ವಾಸ ಮಾಡಲು ಮನೆಗಳು ಇರುವುದಿಲ್ಲ ಹಾಗೂ ಸರ್ಕಾರದ ಸುತ್ತೋಲೆ ಪ್ರಕಾರ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯ ಬಗ್ಗೆ ಕಳೆದ 5 ವರ್ಷಗಳಿಂದಲೂ ತಾಲೂಕು ದಂಡಾಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಇಲ್ಲಿಯವರೆಗೂ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಪ್ರತಿಭಟನಾಕಾರರು ತಿಳಿಸಿದರು. 25 ಪೌರ ಕಾರ್ಮಿಕರಿಗೆ ಸ್ವಂತ ನಿವೇಶನವಿದ್ದು ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರದ ಆದೇಶದ ಮೇರೆಗೆ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯಡಿ ಸಾಲ ಸೌಲಭ್ಯ ಹಾಗೂ SC/STಯ ಸಾಲ ಸೌಲಭ್ಯ ಪಡೆಯಲು ಸ್ಲಂ ಬೋರ್ಡ್ನವರು ಪರಿಚಯ ಪತ್ರ ನೀಡಿ 2 ವರ್ಷಗಳಾದರೂ ಪುರಸಭೆಯವರು ಖಾತೆ ಮಾಡಲು ಅವಕಾಶವಿದ್ದರೂ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ದೂರಿದರು. ಚನ್ನರಾಯಪಟ್ಟಣದ ವಾರ್ಡ್ 22ರ ಅಗ್ರಹಾರ ಬೀದಿ ಅಲ್ಲಿಕಟ್ಟಿಯಲ್ಲಿ ಸುಮಾರು 200 ಜನ ಸಂಖ್ಯೆಯುಳ್ಳ ಪೌರ ಕಾರ್ಮಿಕರಿಗೆ ಯಾವ ಶುಭ ಸಮಾರಂಭ ಮಾಡಲು ಸಮುದಾಯ ಭವನದ ಕೊರತೆ ಇದೆ. ಇನ್ನು ವಾರ್ಡ್ 15ರಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಸಮುದಾಯ ಭವನ ನೀಡಿರುವಂತೆ ಇಲ್ಲಿಯೂ ಕೂಡ ಪೂರ್ಣ ಕಾಮಗಾರಿ ಮಾಡಿಸಿಕೊಡಬೇಕು. ಚನ್ನರಾಯಪಟ್ಟಣದ ಕರ್ನಾಟಕ ಸಫಾಯಿ ಕರ್ಮಚಾರಿಗಳ ಮ್ಯಾನ್ಯುಯಲ್ ಸ್ಯಾವೇಜ್ಗಳಿಗೆ ಇವರ ಅವಲಂಬಿತರಿಗೆ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮದಿಂದ ಇಲ್ಲಿಯವರೆಗೂ ಯಾವ ರೀತಿಯ ಸಾಲ ಸೌಲಭ್ಯಗಳು ದೊರಕಿಲ್ಲ ಹಾಗೂ ಈ ಪಟ್ಟಣದ ಎಲ್ಲ ಪೌರ ಕಾರ್ಮಿಕರಿಗೆ ಸುಮಾರು 70 ಕುಟುಂಬಗಳಿದ್ದು 400 ಜನ ಸಂಖ್ಯೆಯುಳ್ಳ ಪೌರ ಕಾರ್ಮಿಕರಿಗೆ ಒಂದು ರುದ್ರಭೂಮಿ ಇರುವುದಿಲ್ಲ ಎಂದ ಅವರು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಪರಿಚಯ ಪತ್ರ ಕೊಟ್ಟರೂ ಕೂಡ ಇವತ್ತಿನವರೆಗೂ ಕೂಡ ಅವರಿಗೆ ಮೂಲ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಮೂಲ ಹಕ್ಕುಪತ್ರಗಳನ್ನ ಕೊಡದೇ ಇರೋ ಕಾರಣಕ್ಕೋಸ್ಕರ ಇವ್ರಿಗಾಗಲೇ ಗೃಹಭಾಗ್ಯ ಯೋಜನೆಯಡಿ ಮನೆಗಳು ಮಂಜೂರಾತಿಯಾಗಿವೆ. ಗೃಹಭಾಗ್ಯ ಯೋಜನೆಯಡಿ ಮನೆಗಳನ್ನ ಕಟ್ಕೋಬೇಕು ಅಂತಂದರೆ ಇವರಿಗೆ ಮೂಲ ಹಕ್ಕುಪತ್ರಗಳು ಇರಬೇಕು. ಮೂಲ ಹಕ್ಕುಪತ್ರಗಳು ಮತ್ತು ಚೆಕ್ ಬಂದು ಇಲ್ಲದಿರೋ ಕಾರಣಕ್ಕೋಸ್ಕರ ಇವರಿಗೆ ಗೃಹಭಾಗ್ಯ ಯೋಜನೆಯಡಿ ಇವತ್ತೇನು ಸಾಲ ಸೌಲಭ್ಯ ಇದೆ ಅದನ್ನು ಪಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಮತ್ತು ಮನೆಗಳನ್ನ ಕಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಕಳೆದ ಜಿಲ್ಲಾಧಿಕಾರಿಗಳ ಪರಿಶಿಷ್ಟ ಜಾತಿ ಮತ್ತು ಜಾಗೃತಿ ಸಮಿತಿ ಸಭೆಯಲ್ಲಿ ಮತ್ತು ಸಫಾಯಿ ಕರ್ಮಚಾರಿ ಆಯೋಗದ ಹಾಸನ ವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಸಂಬಂಧ ಸ್ಥಳವನ್ನು ಪರಿಶೀಲನೆ ಮಾಡಿ ಸ್ಥಳವನ್ನು ಹುಡುಕಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗೀಯ ಉಪವಿಭಾಗಾಧಿಕಾರಿಗಳು ನಿರ್ದೇಶನವನ್ನು ನೀಡಿದರು. ಇದುವರೆಗೂ ಕೂಡ ಅಧಿಕಾರಿಗಳು ಒಂದು ಜಾಗವನ್ನು ಹುಡುಕಂಥ ಒಂದು ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನಾವೇ ಕೂಡ ಎಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ 5 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಜಾಗವನ್ನು ಪಹಣಿಗಳನ್ನು ಹುಡುಕಿ ತಂದಿದ್ದೇವೆ. ದಯಮಾಡಿ ಅಧಿಕಾರಿಗಳು ಅಂಥ ಒಂದು ಜಾಗವನ್ನು ಹುಡುಕೊಟ್ಟು ಇವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ಮುಖಂಡ ವಿಜಯಕುಮಾರ್, CITU ಸಂಘಟನೆಯ ಸುಮಾ, ಕಿಶೋರ್, ರಮೇಶ್, ಗವರಾಜು ಉಪಸ್ಥಿತರಿದ್ದರು. ಕೇವಲ ನಮ್ಮ ಭೌತಿಕ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಸುಖ ಸಂತೋಷದಿಂದ ಬಾಳುವುದಕ್ಕಿಂತ ಆಧ್ಯಾತ್ಮಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ಜಮಾಅತ್ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಹೇಳಿದರು. ಅರೆಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಹಿರಾ ಸೆಂಟರ್ ಒಳಾವರಣದಲ್ಲಿ ರಾಜ್ಯವ್ಯಾಪಿ ಸೀರತ್ ಅಭಿಯಾನ 2020 ಅಂಗವಾಗಿ ಪ್ರವಾದಿ ಮೊಹಮ್ಮದ್ ಮಾನವೀಯತೆಯ ಮಾರ್ಗದರ್ಶಕ ಎಂಬ ಶೀರ್ಷಿಕೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ವ್ಯಕ್ತಿ ಸ್ವಾರ್ಥರಹಿತವಾಗಿ ಬದುಕಿದರೆ ಮಾತ್ರ ಆತನಲ್ಲಿ ತನ್ನ ನೆರೆಹೊರೆಯವರನ್ನ ಪ್ರೀತಿಸುವ ಮನೋಭಾವ ಬೆಳೆಯುತ್ತದೆ. ಇಂತಹ ಮನೋಭಾವನೆಗೆ ಇಡೀ ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ. ವಿಶ್ವಕ್ಕೆ ಶಾಂತಿ, ಸಮಾನತೆ, ಭ್ರಾತೃತ್ವ, ಸ್ತ್ರೀ ಗೌರವದ ಸಂದೇಶವನ್ನು ಸಾರಿದಂತಹ ಪ್ರವಾದಿಗಳನ್ನು ಪ್ರಸ್ತುತ ಸನ್ನಿವೇಶದಲ್ಲಿ ಸ್ಮರಿಸಿ ಅವರ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಅನಿವಾರ್ಯವಾಗಿದೆ. ಇಂದು ದೇಶದಲ್ಲಿ ಕೋವಿಡ್-19 GDP ಕುಸಿತದಿಂದ ಆರ್ಥಿಕ ಕುಸಿತ ಸಂಭವಿಸಿದರೂ ಪರಿಸ್ಥಿತಿಯನ್ನು ಎದುರಿಸಬಹುದು. ಆದರೆ ದೇಶದ ಒಗ್ಗಟ್ಟನ್ನು, ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಲು ಅಡೆತಡೆಯಾಗಿರುವ ಕಾಣದ ಕೈಗಳ ಪರಿಣಾಮವನ್ನು ಎದುರಿಸುವುದು ಕಷ್ಟ. ಮೊಹಮ್ಮದ್ ಪೈಗಂಬರರು 400 ವರ್ಷಗಳ ಹಿಂದೆಯೇ ನೆರೆಹೊರೆಯವರನ್ನ ಪ್ರೀತಿಸಿ ಹಂಚಿ ತಿನ್ನುವಂತೆ ಕರೆ ಕೊಟ್ಟಿದ್ದರು. ಬಹಿರಂಗ ಶ್ರದ್ಧೆಗಿಂತ ಅಂತರಂಗ ಶ್ರದ್ಧೆಗೆ ಪ್ರಾಮುಖ್ಯತೆ ಕೊಟ್ಟು ಪರಿಸರದ ಬಗ್ಗೆ ಅಪಾರವಾದ ಕಾಳಜಿ ವಹಿಸಿದ್ದರು ಎಂದು ನುಡಿದರು. ಈ ಕೊರೋನಾ ಪ್ಯಾಂಡಮಿಕ್ ಅದರ ಪ್ರಾಬ್ಲಮ್ ಇದೆ. ಇನ್ನೊಂದು ಕಡೆ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಮೂರನೇ ಕಡೆ ನಮ್ಮ ಸರಹದ್ದುಗಳು ಬಿಸಿಯಾಗಿವೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಕೆಲವು some people, some vested interests still in this period of calamity ನಮ್ಮ ಮಧ್ಯೆ ತಾರತಮ್ಯವನ್ನು ಉಂಟು ಮಾಡಿ
hatred in the spirit ಮಾಡೋ ಕೆಲಸ ಮಾಡ್ತಾರೆ. ಅದು that is something which is highly deplorable and not in the interest of the country or humanity at large. ನಮಗೆ ಮುಜಿಬುರ್ ರೆಹಮಾನ್ ಉತ್ತರಿಸಿದಂತೆ ನಮ್ಮ ಜೀವನದ ಅರ್ಥ ಏನು, ನಾವು ಯಾವ ಮೌಲ್ಯಗಳನ್ನು ಪಾಲಿಸಿದ ಜೀವನ ನಡೆಸಬೇಕು. ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್, ಹಾಸನ ವಲಯ ಸಂಚಾಲಕ ಲಿಯಾಕತ್ ಅಹಮದ್ ಮುಲ್ಲಾ, ಸ್ಥಾನೀಯ ಅಧ್ಯಕ್ಷ ಇಗ್ಜಾರ್ ಅಸ್ರಫ್ ಉಬ್ನಿ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ಅಪಘಾತವಾಗಿ ಅರ್ಧ ಗಂಟೆಯಾದರೂ ಸಹ ಯುವಕನನ್ನ ಯಾರೂ ಸಹ ಆಸ್ಪತ್ರೆಗೆ ದಾಖಲಿಸದೆ ಅಪಘಾತಕ್ಕೀಡಾಗಿದ್ದ ಯುವಕ ರಸ್ತೆಯಲ್ಲೇ ಒದ್ದಾಡುತ್ತಿದ್ದರೂ ಮಾನವೀಯತೆ ಮರೆತ ಜನರಿಂದ ಯುವಕ ಸಾವಿಗೀಡಾದ ಪ್ರಕರಣ ನಡೆದಿದೆ. ಬೇಲೂರು ತಾಲೂಕಿನ ಇಬ್ಬಡು ಗ್ರಾಮದ ಬಳಿ ಕಾರು ಹಾಗೂ ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲೇ ನೆರೆದಿದ್ದ ಯಾರೂ ಯುವಕನಿಗೆ ನೆರವು ನೀಡದೆ ಅಮಾನ್ಯವಾಗಿ ವರ್ತಿಸಿದ್ದಾರೆ. ಇದರಿಂದ ಬೇಲೂರು ತಾಲೂಕಿನ ಮಾವಿನಕೆರೆ ಗ್ರಾಮದ 22 ವರ್ಷದ ಚೇತನ್ ಮೃತರಾಗಿದ್ದಾರೆ. ಬಳಿಕ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹವನ್ನು ತರಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು, ಸ್ನೇಹಿತರು ಸೇರಿದಂತೆ ಗ್ರಾಮದ ಜನರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಂದರ್ಭದಲ್ಲಿ ಮೃತ ಯುವಕನ ಸ್ನೇಹಿತರು ಕೋಪದಿಂದ ಆಸ್ಪತ್ರೆಯ ಸ್ಲೈಡಿಂಗ್ ಗ್ಲಾಸ್ ಅನ್ನು ಕೂಡ ಹೊಡೆದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ವಿಷಯ ತಿಳಿದ ಕೂಡಲೇ ಸಿಪಿಐ ಸಿದ್ದರಾಮೇಶ್ವರ್ ಸ್ಥಳಕ್ಕೆ ಆಗಮಿಸಿ ಗ್ರಾಮದ ಜನರನ್ನ ಶಾಂತಿಯಿಂದ ಇರುವಂತೆ ಮನವಿ ಮಾಡಿ ಪೊಲೀಸ್ ಭದ್ರತೆಯಲ್ಲಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆತಂದ ಕೆಲವರು ಸರ್ಕಾರಿ ಆಸ್ಪತ್ರೆಯ ಸ್ಲೈಡಿಂಗ್ ಗ್ಲಾಸ್ ಅನ್ನು ಪುಡಿ ಮಾಡಿದ್ದಾರೆ. ಒಳಗಡೆ ನರ್ಸ್ಗಳು ಕಾರ್ಯನಿರ್ವಹಿಸುವಾಗ ಈ ಘಟನೆ ನಡೆದಿದ್ದು ಆಸ್ಪತ್ರೆಯ ವಸ್ತುಗಳನ್ನು ಹಾಳು ಮಾಡುವುದು ಎಷ್ಟು ಸರಿ ಎಂದು ಈ ಸಂಬಂಧ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸರು ಕ್ರಮ ವಹಿಸುವಂತೆ ಡಾಕ್ಟರ್ ನರಸೇಗೌಡ ಮನವಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಕರೆ ಮಾಡಿ 1 ಗಂಟೆಯಾದರೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿಲ್ಲ. ಜೊತೆಗೆ ನೂರಾರು ಜನ ಜಮಾಯಿಸಿದ್ದು ಆಸ್ಪತ್ರೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಇಂತಹ ಸಂದರ್ಭಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಶೀಘ್ರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಆಗುವ ಅನಾಹುತಗಳನ್ನು ತಡೆಯುವಂತಾಗಬೇಕು. ಆದರೆ ನೂರಾರು ಜನರು ಜಮಾಯಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರೂ ಪೊಲೀಸ್ ಸಿಬ್ಬಂದಿಗಳು ಸಮಯಕ್ಕೆ ಬಾರದೇ ಇರುವುದನ್ನು ಕಂಡು ಆಸ್ಪತ್ರೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಬೇಲೂರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಪ್ರಪಂಚದ 26 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದರು ಎಂದು ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ತಾಲೂಕು ಅಧ್ಯಕ್ಷ AS ಶಿವಾನಂದ ತಿಳಿಸಿದರು. ವೈರಾಪುರ ಗ್ರಾಮದಲ್ಲಿ ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂಬೇಡ್ಕರ್ ಜೀವನ ಚರಿತ್ರೆಯುಳ್ಳ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಹಾಗೂ ಪೋಸ್ಟರ್ಗಳನ್ನು ಅನಾವರಣಗೊಳಿಸಿ ಮಾತನಾಡಿದರು. ಅಂಬೇಡ್ಕರ್ ದಲಿತ ಜನಾಂಗದ ನಾಯಕರು ಎಂದು ಬಿಂಬಿಸುವ ಪ್ರಯತ್ನ ನಡೆಯುತ್ತಿರುವುದು ಸರಿಯಲ್ಲ. ಅವರು ಎಲ್ಲ ಸಮುದಾಯದ ನಾಯಕ. ಅವರು ಶೋಷಿತ, ಬಡವ, ದೀನ ದಲಿತ ಸೇರಿದಂತೆ ಎಲ್ಲ ಸಮುದಾಯದ ಹಕ್ಕುಗಳಾಗಿ ಹೋರಾಟ ನಡೆಸಿದ ಮಹಾಪುರುಷರು. ಅವರ ಕುರಿತರ ಧಾರಾವಾಹಿ ಇದಾಗಿದ್ದು, ಅವರ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನವನ್ನು ಮನನ ಮಾಡಿ ಸುಮಾರು ವರ್ಷಗಳು ಇದರ ಬಗ್ಗೆ ಅಧ್ಯಯನ ಮಾಡಿ ಸಂವಿಧಾನ ರಚಿಸಿದ್ದಾರೆ. ಉಳ್ಳವರು ಮಾತ್ರ ಮತದಾನ ಮಾಡುವ ಹಕ್ಕು ಹೊಂದಿದ್ದರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬರು ಮತದಾನ ಮಾಡುವ ಹಕ್ಕು ನೀಡಿದ್ದಾರೆ. ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಮೂಲಕ ದೇಶದ ಸಂಸ್ಕೃತಿ ಕಡೆ ಹೆಚ್ಚು ಗಮನ ನೀಡಿ ಸುಸಂಸ್ಕೃತರಾಗಿ ನೆಮ್ಮದಿ ಜೀವನ ನಡೆಸಬೇಕು ಎಂದರು. ಅಥವಾ ಇಂಗ್ಲಿಷಲ್ಲಿ ಹೇಳಿದ್ರೆ ಇಸ್ ಸ್ಟೋರಿ ಇಸ್ ಹಿಸ್ಟರಿ ಅಂತ ಕರೀತಾರೆ. ನಾವು ನೋಡ್ತಾ ಇರೋದು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಅವರ ಪ್ರಾಮಾಣಿಕತೆಯಿಂದ, ಓದಿಗೆ ಕೊಟ್ಟಂಥ ಅವರ ಗೌರವದಿಂದ, ಪ್ರಾಮುಖ್ಯತೆಯಿಂದ ಹೇಗೆ ಮೇಲೆ ಬಂದ. ಶಾಲೆಯ ಹೊರಗಡೆ ಕೂತು ಓದ್ತಾ ಇದ್ದಂಥ ವ್ಯಕ್ತಿ ಪ್ರಾಮಾಣಿಕತೆ ಅದರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಇವತ್ತಿನ ಯುವ ಜನಾಂಗ ಅದನ್ನ ಕಾಪಿ ಮಾಡಬೇಕು. ಫೇಸ್ಬುಕ್ಕು, ವಾಟ್ಸಪ್ಪು ಕಾಪಿ ಮಾಡೋದಲ್ಲ. ಓದಿಗೆ ಏನು ಬೆಲೆ ಇದೆ ಅದನ್ನು ಓದಿಂದ ಮಾತ್ರ ನೀವು ಗಳಿಸೋಕ್ಕೆ ಸಾಧ್ಯ. ಶ್ರೀಮಂತ ಅಥವಾ ಸಾಹುಕಾರ ಅಂತ ಯಾರು ಬೇಕಾದ್ರೂ ಅನ್ನಿಸ್ಕೋಬೋದು. ಆದರೆ ವಿದ್ಯಾವಂತ ಅನ್ನಿಸ್ಕೋಬೇಕಂದ್ರೆ ವಿದ್ಯಾವಂತನೇ ಆಗಿರಬೇಕು. ಒಳ್ಳೆಯವನು ಅಂತ ನೀವು ಅನ್ನಿಸ್ಕೋಬೇಕಂದ್ರೆ ನಿಮ್ಮ ಹತ್ರ ಒಳ್ಳೆತನ ಇದ್ದರೆ ಮಾತ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಒಳ್ಳೆಯವನು ಮತ್ತು ವಿದ್ಯಾವಂತ ಆಗಬೇಕು ಅಂದರೆ ಅವೆಲ್ಲ ಸತತ ಪರಿಶ್ರಮದಿಂದ, ಪ್ರಾಮಾಣಿಕತೆಯಿಂದ ಮಾತ್ರ ಗಳಿಸೋಕ್ಕೆ ಸಾಧ್ಯ ಸ್ನೇಹಿತರೆ ಅಂತ ನಾನು ನಿಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ
ಏನು ಇಲ್ಲದೇ ಇರೋ ಕಾಲದಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಓದಲೇಬಾರ್ದು ಅಂತ ಪ್ರತಿ ದಿವಸ ಅವ್ರ ಮೇಲೆ ಪಿತೂರಿಗಳು ನಡೆಯುವಂಥ ಸಂದರ್ಭದಲ್ಲಿ ಓದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ತಾಲೂಕು ಉಪಾಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೇ ಇದ್ದರೆ ಬಡವರು, ದೀನದಲಿತರು, ಶೋಷಿತರು ಸೇರಿದಂತೆ ಯಾವ ಜನಾಂಗದವರು ಯಾವ ಕ್ಷೇತ್ರದಲ್ಲಿಯೂ ಅಧಿಕಾರ ಅನುಭವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಸಾಮರಸ್ಯ ಕೊರತೆ ಎದ್ದು ಕಾಣುತ್ತಿದೆ. ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಂಡು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಯಾರೂ ಅವಕಾಶ ಮಾಡಬಾರದು. ಪ್ರತಿಯೊಬ್ಬರೂ ಎಲ್ಲ ಸಮುದಾಯದವರೊಂದಿಗೆ ಹೊಂದಾಣಿಕೆಯಿಂದ ನೆಮ್ಮದಿಯ ಜೀವನ ನಡೆಸಬೇಕು ಎಂದರು. ಒಂದು ಶಿಕ್ಷಣಕ್ಕೆ ಹಾಗೂ ಸಂಘಟನೆ ಹೋರಾಟಕ್ಕೆ ಒಂದು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿದ್ರು. ನಾನು ಸಹ ಇವತ್ತು ನಮ್ಮ ಏನು ಇವತ್ತು ಹಿರಿಯರು ನಾಗರಿಕರು ಹಾಗೂ ಮಹಿಳೆಯರು ಕೇಳ್ಕೊಳ್ಳೋದು ಇಷ್ಟೇ, ಏನು ಪುಟಾಣಿ ಮಕ್ಕಳಿದ್ದಾವೆ ಅವರಿಗೆ ವಿದ್ಯಾಭ್ಯಾಸ ಪೋಸ್ಟ್ ಕೊಡಿಸಿ. ಎಷ್ಟೇ ಕಷ್ಟ ಸಾಕಾದ್ರು ಇದ್ದಿದ್ರು ಪರವಾಗಿಲ್ಲ, ನಿಮ್ಮದು ಮೊದಲು ವಿದ್ಯಾಭ್ಯಾಸನೇ ಅವ್ರಿಗೆ ಆಸ್ತಿ. ನೀವು ಅವರಿಗೆ ಒಂದು ಸೈಟ್ ಮಾಡೋದಾಗಲಿ, ಮನೆ ಮಾಡೋದಾಗಲಿ, ಮಕ್ಕಳಿಗೆ ಆಸ್ತಿ ಮಾಡೋದೇ ಅಲ್ಲ. ನೀವು ಭ್ಯಾಸನೇ ಅವ್ರಿಗೆ ಒಂದು ಆಸ್ತಿ ಅಂತೇಳಿ ತಿಳಿಸಿ. ನಿಮಗೆ ನಿಜವಾಗ್ಲೂ ಆ ಮಕ್ಕಳ ವಿದ್ಯಾಭ್ಯಾಸ ಕಡೆ ಹೆಚ್ಚಿನ ಗಮನ ಹರಿಸಿ. ಅದೇ ರೀತಿ ನಮ್ಮ ಒಂದು ಏನೇ ಒಂದು ಗ್ರಾಮದಲ್ಲಿದ್ದರೂ ಸಹ ನಾವೆಲ್ಲರೂ ಸಹ ಒಂದು ಗ್ರಾಮದಲ್ಲಿ ಯಾವುದೇ ಕುಟುಂಬ ಇರ್ಬೋದು, ಯಾವುದೇ ಜಾತಿಯರು ಇರ್ಬೋದು, ನಾವೆಲ್ಲ ಒಂದು ಕುಟುಂಬ ಅಂತ ನೀವು ಯಾವ್ದು ಭಾವಿಸ್ತೀರಿ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಕಲ್ಮುಷ ಇಟ್ಕೊಂಡಲೆ ನಿಮ್ಮ ಮನಸ್ಸಲ್ಲಿ ಎಲ್ಲ ನಾವೆಲ್ಲ ಅಂಟಂಬ್ರು ಅಂತ ಯಾವುದೇ ಒಂದು ಕೆಟ್ಟ ಯೋಚನೆ ಬಂದರೂ ಸಹ ಅದನ್ನು ನೀವು ಬದಿಗಟ್ಟಿ ಏನೋ ನಾಳೆ ಏನೇ ಒಂದು ಗ್ರಾಮದಲ್ಲಿ ಸಹ ನಾವು ಯಾಕೆ ಒಂದು ಗ್ರಾಮದ ಒಂದು ಇದಾಗ್ತೀನಂತೆ ನಾನು ಗೊತ್ತಿರೋ ಮಟ್ಟಿಗೆ ನಮ್ಮದು ಒಂದು ದೊಡ್ಡ ಗ್ರಾಮ ಇದೆ. ನಾವು ಯಾವತ್ತೂ ನಾನು 2ನೇ ಬಾರಿ ನಾನು ಅಲ್ಲಿಗೆ ಆಯ್ಕೆ ಹೋಗೋದು ಯಾರನ್ನೂ ಯಾವುದೇ ಪಕ್ಷ ಯಾರು ಹಾಕಿದ್ರು ಸಹ ಇದು ಮಾಡಿದವರು ಭೇದ ಭಾಗದಲ್ಲಿ ನಾನು ಆ ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಬಿಸಿ ಶಂಕರಾಚಾರ್, ದಲಿತ ಮುಖಂಡ ಅರಸಿಯ ಕರಿಯಯ್ಯ, ಜಯರಾಮ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ವಿಶ್ವ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ ದೇಗುಲದ ಆವರಣದಲ್ಲಿ ವಿಜಯದಶಮಿ ಅಂಗವಾಗಿ ಅಶ್ವಾರೋಹಣೋತ್ಸವ ಹಾಗೂ ಬನ್ನಿ ಮಂಟಪೋತ್ಸವ ಅತ್ಯಂತ ಸರಳವಾಗಿ ನಡೆಯಿತು. ಬೇಲೂರು ಶ್ರೀ ಚನ್ನಕೇಶವ ದೇಗುಲದ ಆವರಣದಲ್ಲಿರುವ ಬನ್ನಿ ಮರದ ಬಳಿ ದೇಗುಲಕ್ಕೆ ಸೇರಿದ ವಿವಿಧ ಗುಡಿಗಳ ಕೀಗೊಂಚಲು, ಕತ್ತಿ ಮತ್ತಿತರ ಪರಿಕರಗಳು ಮತ್ತು ಆಯುಧಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು. ನಂತರ ಅರ್ಚಕರು ಬನ್ನಿ ಮರದ ಸೊಪ್ಪನ್ನು ಕಡಿದು ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಅಲ್ಲಿ ಸೇರಿದ್ದ ಬೆರಳೆಣಿಕೆಯಷ್ಟು ಭಕ್ತರಿಗೆ ವಿತರಣೆ ಮಾಡಿದರು. ಆನಂತರ ಬನ್ನಿ ಪತ್ರಿಯನ್ನು ಸೇವಾರ್ಥದಾರರಿಗೆ, ಅಡ್ಡೆದಾರರಿಗೆ, ಸಹಕಾರ ನೀಡಿದವರೆಲ್ಲರಿಗೂ ವಿತರಣೆ ಮಾಡಿ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ದೇಗುಲದ ಮುಖ್ಯ ಅರ್ಚಕರಾದ ಶ್ರೀನಿವಾಸ್ ಭಟ್, ಕೃಷ್ಣಸ್ವಾಮಿ ಭಟ್ಟರ್ ಮತ್ತು ಈ ತಂಡ ಕಾರ್ಯನಡೆಸಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ದೇಗುಲದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್, ಕೃಷ್ಣಸ್ವಾಮಿ ಭಟ್ಟರು ಪ್ರತಿ ವರ್ಷ ವಿಜೃಂಭಣೆಯಿಂದ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಬಂಡನಹಳ್ಳಿಯಲ್ಲಿರುವ ಬನ್ನಿ ಮಂಟಪದಲ್ಲಿ ಪೂಜೆ ಸಲ್ಲಿಸಲಾಗುತ್ತಿತ್ತು. ಆದರೆ ಈ ಬಾರಿ ಕೊರೋನಾ ಕಾರಣದಿಂದಾಗಿ ಅತ್ಯಂತ ಸರಳವಾಗಿ ದೇಗುಲದ ಆವರಣದಲ್ಲಿ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತಿದೆ. ಇದರಿಂದ ಸಹಸ್ರಾರು ಭಕ್ತರಿಗೆ ನೋವಾಗಿದೆ. ಜೊತೆಗೆ ಕೊರೋನಾ ಸೋಂಕಿನಿಂದ ಜನರು ಶೀಘ್ರವೇ ಗುಣಮುಖರಾಗಲಿ, ಅಲ್ಲದೆ ಈಗಾಗಲೇ ದೇಶದಲ್ಲಿ ಕೊರೋನಾ ತಾಂಡವವಾಡುತ್ತಿರುವುದರಿಂದ ಅದು ಕೂಡ ಆದಷ್ಟು ಬೇಗ ಮುಕ್ತವಾಗಲೆಂದು ಚನ್ನಕೇಶವ ಸ್ವಾಮಿಯಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. ಪ್ರಾಕಾರದಲ್ಲೇ ನಡೆಸಿ ನಡಿಬೇಕಾದ ಪರಂಪರೆ ನಿಲ್ಲಿಸ್ತಲೇ ಮಾಡಿದ್ದೀವಿ. ಇವತ್ತು ಅಷ್ಟೇ ಬನ್ನಿ ಮರದ ಪೂಜೆಗೆ ಅಲ್ಲಿ ಹೋಗಬೇಕಾದ್ರೆ, ಬಟ್ ಈಗ ಈ ಕೊರೋನಾ ಇದರಿಂದ ಸರ್ಕಾರದ ಆದೇಶದಲ್ಲಿ ಅಂತರಂಗ ದೇವರ ಆವರಣದಲ್ಲೇ ಮಾಡಬೇಕು ಅಂತಿದ್ದ ನಮ್ಮಲ್ಲಿ ಇಲ್ಲಿ ಮೊದಲನೇ ಒಂದು ಬನ್ನಿ ಮರ ಪೂಜೆ ನಡೆದಿದೆ. ಬನ್ನಿ ಮರ ನೆಟ್ಟಿ ಅದಕ್ಕೆಲ್ಲ ಶಾಸ್ತ್ರ ಪೂಜೆ ನೆರವೇರಿಸಿದ್ದೀವಿ. ಈಗ ಅಲ್ಲೇ ತೊಗೊಂಡೋಗಿ ಏನು ನಡಿಬೇಕು ಪದ್ಧತಿ ಯಾವುದು ಬಿಡೋದಲ್ಲೇ ಅಲ್ಲಿಗೆ ಹೋಗಿ ಇಲ್ಲೇ ಎಲ್ಲ ನಡೆಸಿ ಮುಂದಕ್ಕೆ ಭಕ್ತರಿಗೆ ಇದರಿಂದ ಎಲ್ಲರೂ ಮುಂದೆ ಬೇಗ ಕೊರೋನಾ ಇದು ಮುಂದೆ ಹೋಗಿ ಬೇಗ ಇನ್ನೆಲ್ಲ ಕಾರ್ಯಕ್ರಮ ನಡೆಯೋಂಗೆ ಕೇಶವ ಎಲ್ಲರಿಗೂ ಇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ದೇವಾಲಯದ ಸಿಇಒ ಉಮಾ ಮಾತನಾಡಿ, ಸರ್ಕಾರದ ಆದೇಶದ ಮೇರೆಗೆ ದೇವಾಲಯದ ಒಳಗಡೆ ಉತ್ಸವ ಅನುಮತಿ ನೀಡಿದ್ದು ಸಾರ್ವಜನಿಕರಿಗೆ ಪ್ರವೇಶಿಸದಂತೆ ಸೂಚನೆ ನೀಡಿದ್ದಾರೆ ಎಂದರು. ಮಾಡಿ ಅಂತ ನಮಗೆ ಸರ್ಕಲ್ ಬಂದಿದೆ, ಅದ್ರ ಪ್ರಕಾರ ನಾವು ಇಲ್ಲೇ ಒಳಗಡೆನೆ ಸಾಂಕೇತಿಕವಾಗಿ ಒಳಗಡೆ ಮಾಡ್ತಾ ಇದ್ದೀವಿ. ಪ್ರವೇಶ ಇಲ್ಲ, ಏಕೆಂದರೆ ಕೊರೋನಾ ಜಾಸ್ತಿ ಆಗ್ತಾ ನಿಮಗೆ ಗೊತ್ತು, ಮೀಡಿಯಾಗಳಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ. ಕೊರೋನಾ ಎಲ್ಲೂ ಹೋಗಿಲ್ಲ, ಇದೆ ಎಚ್ಚರಿಕೆಗೀರಿ ಅಂತ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದರಿಂದ ಮುನ್ನೆಚ್ಚರಿಕೆಯಾಗಿ ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ ಅದ್ರ ಪ್ರಕಾರ ನಾವು ಒಳಗಡೆ ನಾವು ಸಾಂಕೇತಿಕವಾಗಿ ಇಲ್ಲೇ ಬನ್ನಿ ಮಂಟಪ ಇದೆ, ಅಲ್ಲೇ ದೇವಸ್ಥಾನ ಒಳಗಡೆನೇ ಇದೆ, ಅಲ್ಲೇ ಪೂಜೆ ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಕಚೇರಿ ಅಧಿಕಾರಿ ನಾಗರಾಜ್, ಸಿಪಿಐ ಸಿದ್ದರಾಮೇಶ್ವರ್, ಅಡ್ಡೆಗಾರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್
ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯೂನಿಲೆಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, LED ಟಿವಿಸ್, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್ ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ವ್ನಿಂದ EMI ಸೌಲಭ್ಯ ಮತ್ತು ಯೂನಿಲೆಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ DM ರೋಡ್ ಬಿಸೈಡ್ ಯೂನಿಟಿ ಸ್ಕ್ಯಾನ್ ಅಪೋಸಿಟ್ ಹೋಟೆಲ್ ಜ್ವೆಲ್ ರಾಕ್, ಹಾಸನ್. ಫೋನ್ ನಂಬರ್ 9900032412 ಹಾಗೂ 9900098731. ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಫೈನಲಿ ಸಿಕ್ತು ನೋಡಿ, ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಎಸ್ ಮ್ಯಾಮ್. ನಾವಿದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ನಲ್ಲಿ ಹಾಗಿರಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ. ಬೆಂಗಳೂರಲ್ಲಿ ಅಥವಾ ಮುಂಬೈ, ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬ್ಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇದು ಮಲ್ಬಾರ್ ಪ್ರಾಮಿಸ್. ಸ್ಟೈಲ್ ಮೈ ಸ್ಪೇಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಟೈಲ್ ಮೈ ಸ್ಪೇಸ್ ಎಕ್ಸ್ಕ್ಲೂಸಿವ್ ವಾಲ್ಪೇಪರ್ ಹೋಮ್ ಫಿನಿಶಿಂಗ್ ಶೋರೂಮ್. ನಮ್ಮಲ್ಲಿ 8,000ಕ್ಕೂ ಅಧಿಕ ಡಿಸೈನ್ಗಳು ಲಭ್ಯ. ನಿಮ್ಮ ಮನೆಯ ಗೋಡೆಗಳನ್ನು ಶೃಂಗರಿಸಲು ಇದೀಗ ಸುಲಭ. ಕೇವಲ 999 ರೂಪಾಯಿಗಳಿಂದ ಪ್ರಾರಂಭ. ನಮ್ಮಲ್ಲಿ ವಾಲ್ಪೇಪರ್ಸ್, 3D ಮತ್ತು ಕಸ್ಟಮೈಸ್ಡ್ ವಾಲ್ಪೇಪರ್ಸ್, ವುಡನ್ ಫ್ಲೋರಿಂಗ್ಸ್, PVC ಫ್ಲೋರಿಂಗ್ಸ್, ಆರ್ಟಿಫಿಷಿಯಲ್ ಗ್ರಾಸ್, ವಾಲ್ ಟೆಕ್ಸ್ಚರ್ಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ಗೋಡೆಗಳ ಮೆರುಗಿಗೆ ಮತ್ತೊಂದು ಹೆಸರು ಸ್ಟೈಲ್ ಮೈ ಸ್ಪೇಸ್. ಫ್ರೀ ಸೈಟ್ ಎವಲ್ಯೂಷನ್ ಅಂಡ್ ಫ್ರೀ ಕನ್ಸಲ್ಟೇಷನ್. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಮಾಡಿ ಜಯನಗರ ರಿಂಗ್ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಹಾಸನ. ಫೋನ್ ನಂಬರ್ 8867396938 ಮತ್ತು 8073484880. ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್. ನಮ್ಮಲ್ಲಿ ಎಲ್ಲಾ ವಿಧವಾದ ಫ್ಯಾನ್ಸಿ ಬೆಡ್ಶೀಟ್ಸ್, ದಿವಾನ್ ಸೆಟ್ಸ್, ಸೋಫಾ ಬ್ಯಾಗ್, ರೆಡಿ ಕರ್ಟನ್ಸ್ ಮತ್ತು ಎಕ್ಸ್ಪೋರ್ಟ್ ಡೋರ್ ಮ್ಯಾಟ್ಸ್, ಬ್ಲಾಂಕೆಟ್ಸ್, ಪಿಲ್ಲೋ ಕವರ್ಸ್, ಜೈಪುರ್ ಬೆಡ್ಶೀಟ್ ಇನ್ನು ಮುಂತಾದ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891.
HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಕಲಗೂಡು ಪಟ್ಟಣದಲ್ಲಿ ನಾಡಹಬ್ಬ ದಸರಾವನ್ನ ಸರಳವಾಗಿ ಆಚರಿಸಲಾಯಿತು. ವಿಜಯದಶಮಿ ದಿನ ಶ್ರದ್ಧಾ ಭಕ್ತಿಯಿಂದ ಪಟ್ಟಣದ ಗ್ರಾಮ ದೇವತೆಯಾದ ದೊಡ್ಡಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ದಸರಾ ಆಚರಣೆ ಮಾಡಲಾಯಿತು. ತಾಯಿ ದೊಡ್ಡಮ್ಮ ಮತ್ತು ತಂಗಿ ಶಾರದಮ್ಮ ತಾಯಿಯನ್ನ ಮಂಟಪದಲ್ಲಿ ಕೂರಿಸಿಕೊಂಡು ನೂರಾರು ಜನರ ಉಪಸ್ಥಿತಿಯಲ್ಲಿ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳ ಜೊತೆ ಬನ್ನಿ ಮಂಟಪಕ್ಕೆ ಬರಲಾಯಿತು. ಶಾಸಕ ಎಟಿ ರಾಮಸ್ವಾಮಿಯವರು ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ದೇವರುಗಳನ್ನು ಹೊತ್ತ ಮಂಟಪಕ್ಕೆ ಹೆಗಲು ಕೊಟ್ಟು ಚಾಲನೆ ನೀಡಿದರು. 9 ದಿನಗಳ ಕಾಲ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ 10ನೇ ದಿನ ವಿಜಯದಶಮಿ ದಿನ ಬನ್ನಿ ಮಂಟಪಕ್ಕೆ ಬರಲಾಯಿತು. ಭಾನುವಾರ ರಾತ್ರಿ ಆಯುಧ ಪೂಜೆ ನೆರವೇರಿಸಿ ಸೋಮವಾರ ರಾತ್ರಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬಾಳೆಕಂದನ್ನ ತಹಸೀಲ್ದಾರ್ ಕಡಿಯುವ ಮೂಲಕ ದಸರಾಕ್ಕೆ ತೆರೆ ಎಳೆದರು. ಈ ಸಂದರ್ಭದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಹೋದ ವರ್ಷ ದಸರಾವನ್ನ ಅದ್ಧೂರಿಯಾಗಿ ಮಾಡಿದ್ದೆವು. ಈ ವರ್ಷ ಕೋವಿಡ್ ಮಹಾಮಾರಿ ಇರುವುದರಿಂದ ಸರಳವಾಗಿ ಯಾವುದೇ ಮೆರವಣಿಗೆ ಇಲ್ಲದೆ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಸಾಂಪ್ರದಾಯಿಕವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಿ ದಸರಾ ಮಾಡಿದ್ದೇವೆ. ಈ ಚಾಮುಂಡಿ ದೇವರಲ್ಲಿ ಬೇಡಿಕೊಳ್ಳುವುದೆಂದರೆ ಈ ಮಹಾಮಾರಿಯನ್ನು ಹೋಗಲಾಡಿಸಿ ಜನತೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರಲಿ. ಮುಂದಿನ ದಿನದಲ್ಲಿ ದಸರಾವನ್ನ ಎಲ್ಲ ಮೆರವಣಿಗೆ ಸಮೇತ ಅದ್ಧೂರಿಯಾಗಿ ಆಚರಿಸಲು ಮಾಡುತ್ತೇವೆ ಎಂದರು. ಅವುಗಳ ದುಷ್ಟತನವನ್ನು ದೂರ ಮಾಡಿ ಸತ್ಯ, ನ್ಯಾಯ, ಧರ್ಮ, ಒಳ್ಳೆಯದನ್ನ ಸ್ಥಾಪನೆ ಮಾಡಲಿಕ್ಕಾಗಿ 10ನೇ ದಿನ ವಿಜಯದ ದಶಮಿಯನ್ನು ಆಚರಿಸಲಾಗ್ತಾ ಇದೆ. ಈ ವರ್ಷ ಕೊರೋನಾ ರೋಗದಿಂದ ಈ ನಾಡಹಬ್ಬ ದಸರಾವನ್ನ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪೂಜ್ಯರ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಆಶೀರ್ವಾದದಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಲಾಗಿದೆ. ಬಾಕಿ ವರ್ಷ ಲಕ್ಷ ಆಯ್ತದೆ. ಈ ಸಂದರ್ಭದಲ್ಲಿ ಚಿಲುಮೆ ಮಠದ ಜಯದೇವ ಸ್ವಾಮೀಜಿ, ತೊಂಡದಾರ್ಯ ಮಠದ ಬಸವ ಸ್ವತಂತ್ರ ಸ್ವಾಮೀಜಿ, ಪಟ್ಟಣದ ನಾಯಕರಿಬ್ಬರು ಹಾಜರಿದ್ದರು. HCN ನ್ಯೂಸ್ ಅರಕಲಗೂಡು. ಆಲೂರು ತಾಲೂಕು ಕಸಬಾ ಮರಸು ಗ್ರಾಮದಲ್ಲಿ ನವರಾತ್ರಿ ಅಂಗವಾಗಿ ನಡೆದ ಶ್ರೀ ತಿರುಮಲ ದೇವರ ಪಟ್ಟಾಭಿಷೇಕ ವಿಜಯದಶಮಿಯಂದು ಬನ್ನಿ ಮುರಿಯುವುದರ ಮೂಲಕ ಅಂತ್ಯಗೊಂಡಿತು. ಪಟ್ಟಾಭಿಷೇಕ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಪೂಜಾ ಕಾರ್ಯಗಳು ನಡೆದವು. ವಿಜಯದಶಮಿಯಂದು ಬನ್ನಿ ಮಂಟಪದಲ್ಲಿ ಸಾಂಪ್ರದಾಯಿಕವಾಗಿ ಪಟೇಲ ವಂಶಸ್ಥರಾದ ಎಂಪಿ ಕುಮಾರ್ರವರು ಬಾಣ ಮತ್ತು ವಿಶ್ವ ವಂಶಸ್ಥರಾದ ಎಂಪಿ ಸುಂದರೇಶ್ರವರು ಬಂದೂಕಿನಿಂದ ಗುಂಡು ಹಾರಿಸುವ ಮೂಲಕ ಬನ್ನಿ ಮನವರನ್ನ ತುಂಡರಿಸಿ ನವರಾತ್ರಿ ಹಬ್ಬಕ್ಕೆ ನಾಂದಿ ಹಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ತಿರುಮಲ ದೇವರು ಮತ್ತು ವಿಜಯದುರ್ಗ ಕ್ಷೇತ್ರದಲ್ಲಿ ಉಡಿಸಲಮ್ಮ, ಮತ್ಸಲಮ್ಮ ದೇವಿಗೆ ಬೆಳ್ಳಿ ಅಲಂಕಾರ, ವಿಶೇಷ ಪೂಜೆ, ಮಂಗಳಾರತಿ ನಡೆಯಿತು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ನವರಾತ್ರಿ ಹಬ್ಬವು ಗ್ರಾಮ ದೇವತೆಗಳ ಉತ್ಸವದೊಂದಿಗೆ ಪೂರ್ಣಗೊಂಡಿತು. ನವರಾತ್ರಿ ಹಬ್ಬವನ್ನ ಮನೆ ಮನೆಯಲ್ಲಿ ಆಚರಿಸುತ್ತಾರೆ. ಈ ಬಾರಿ ನವರಾತ್ರಿ ಸಂದರ್ಭದಲ್ಲಿ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಮಂಜುಶ್ರೀ ಡ್ರೈ ಕ್ಲೀನರ್ಸ್ ಅಂಗಡಿಯಲ್ಲಿ ಕಳೆದ 15 ವರ್ಷಗಳಿಂದಲೂ ದೇವಿಯನ್ನ ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಅಲಂಕೃತ ದುರ್ಗಾದೇವಿಯನ್ನ ನೋಡಲು 2 ಕಣ್ಣುಗಳು ಸಾಲದು ಎನ್ನುವಂತಿದೆ. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಮಂಜುಶ್ರೀ ಡ್ರೈ ಕ್ಲೀನರ್ ಮಾಲೀಕ ಶಿವಪ್ರಸಾದ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ನವರಾತ್ರಿ ಸಂದರ್ಭದಲ್ಲಿ ಮನೆಯಲ್ಲಿ ವ್ರತ ಮಾಡಲಾಗುತ್ತಿತ್ತು. ಈ ವೇಳೆ 1 ಲೋಟ ನೀರು ಕುಡಿಯದೆ ಉಪವಾಸವಿದ್ದು ಶ್ರದ್ಧಾ ಭಕ್ತಿಯಿಂದ ಕುಟುಂಬದವರೆಲ್ಲ ಸೇರಿ ತಾಯಿಯ ಸೇವೆಯನ್ನ ಮಾಡಲಾಗುತ್ತಿದೆ. ಊಟ ಉಪಚಾರದಲ್ಲೂ ರುಚಿ ನೋಡದೆ ಸೇವಿಸಲಾಗುತ್ತಿದೆ. ಪ್ರತಿದಿನ ದೇವಿಗೆ ಪೂಜೆ, ಅಲಂಕಾರ ಮಾಡಬೇಕು ಎಂದರು. ಪೂಜೆ ದಿವಸ ಆ ತಾಯಿಗೆ ಆಹ್ವಾನ ಮಾಡಿ ಆಯುಧ ಪೂಜೆ ದಿವಸ ಒಂದು ಯಾವ ಟೈಮು ನೋಡಿ ಆ ತಾಯಿಗೆ ಒಂದು ಪೂಜೆಯನ್ನು ಮಾಡಿ ವಿಶೇಷವಾಗಿ ಆ ತಾಯಿ, ಯಾಕೆಂದರೆ ಈಗ ಅಲಂಕಾರ ನಾವು ಈ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲ್ಲ. ಆ ಅಲಂಕಾರನ ಯಾವುದರಲ್ಲಿ ಅವಳು ಅತ್ತ ಕೊಡಬೇಕು ಅಂತ ಇರ್ತಾಳೆ ಆ ರೀತಿ ಆ ತಾಯಿ ಅಲಂಕಾರನ ಕೊಡ್ತಾಳೆ. ಇದು ನನ್ನ ಒಂದು ಜೀವನದ ಒಂದು ಅನುಭವ. ನಮ್ಮ ಜೀವನದಲ್ಲಿ ತುಂಬ ಅದನ್ನು
ಘಟನೆಗಳು ನಡೆದಿದ್ದಕ್ಕೆ ಆಧಾರ ಸ್ತಂಭವಾಗಿ ನಿಂತ್ಕೊಂಡು ನಮ್ಮನ್ನು ಉತ್ತರವಾಗಿ ನಡೆಸ್ಕೊಂಡು ಬೆಳೆಸ್ಕೊಂಡು ಬರ್ತಿದ್ದಾಳೆ. ಆ ತಾಯಿ ಬಗ್ಗೆ ಹೇಳೋಕ್ಕೆ ನಮಗೆ ಇದಿಲ್ಲ. ಇನ್ನೂ ಮುಂದೆ ಏನು ಮಾಡಿಸ್ಕೊಂತಾಳೋ ಗೊತ್ತಿಲ್ಲ, ಇಲ್ಲಿ ಗಂಟ ತಂದುಬಿಟ್ಟಿದ್ದಾಳೆ. ಆದರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಇದೇ ಥರ ನಾನು ಅಲಂಕಾರ ಮಾಡಬೇಕು ಅಂತ ನಾನು ಕನಸಲ್ಲೂ ಕಂಡಿರಲ್ಲ, ಏನೂ ಮಾಡಿರಲ್ಲ. ಆ ಹೂವಾಗ್ಬೋದು, ಆ ಮೊಕ್ಕ ಆಗ್ಬೋದು, ಆ ಮೊಕ್ಕದಲ್ಲಿ ಕಳೆ ಆಗ್ಬೋದು, ಎಲ್ಲ ಥರದ್ರಲ್ಲೂ ನಾನು ಆ ಪೂಜೆ ಮಾಡಿದ ತಕ್ಷಣ ಆ ತಾಯಿ ಮುಖದಲ್ಲಿ ಕಳೆಯನ್ನು ಅವಳು ತಂದ್ಕೊಂತಾಳೆ. ಸುಪ್ರೀತಾ ಮಾತನಾಡುತ್ತಾ 9 ದಿವಸಗಳ ಕಾಲ ವ್ರತ ನೆರವೇರಿಸಿ ನವರಾತ್ರಿಯ ದಿವಸದಂದು ತಾಯಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತಿದೆ. ತಾಯಿಗೆ ಪ್ರತಿ ಶುಕ್ರವಾರ ವಿಶೇಷವಾದ ಅಲಂಕಾರ ಮಾಡುವ ಮೂಲಕ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇದು ನವರಾತ್ರಿ ವಿಶೇಷವಾಗಿ 9 ದಿನದ ವ್ರತ ಮಾಡಿ 9ನೇ ದಿನದ ನವಶಕ್ತಿಗಳ ರೂಪ ಮಾಡಲ್ಲ. ನಾವು ಒಂದು ದಿನದ ಕೊನೆ ದಿನ 9ನೇ ದಿನ ಇದು ತಾಯಿದು ಅಲಂಕಾರ, ವಿಶೇಷವಾದ ಅಲಂಕಾರ ಮಾಡಿ ಕಲಶ ಪ್ರತಿಷ್ಠಾಪನೆ ಮಾಡಿ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ವರ್ಷದಂಗೆ 15 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಈ ಅಲಂಕಾರ ತಾಯಿಗೆ ಆಷಾಢದಲ್ಲಿ ಅಷ್ಟೇ ಆಗಲಿ ಮತ್ತು ಪ್ರತಿ ಶುಕ್ರವಾರ ಆಗಲಿ ವಿಶೇಷವಾಗಿರುತ್ತೆ ಅಲಂಕಾರ. ವಿಜಯದಶಮಿ ದಿನ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಜಿಲ್ಲೆಯಲ್ಲಿ ಕೋವಿಡ್ ಸಾವಿಲ್ಲದ ದಿನ, ಇಳಿಮುಖಗೊಂಡಿರುವ ಕೊರೋನಾ. ಇಂದು 112 ಪಾಸಿಟಿವ್ ಪತ್ತೆ, ಸ್ವಯಂ ಪ್ರೇರಣೆಯಿಂದ ಕೋವಿಡ್ ಪರೀಕ್ಷೆಗೆ ಜಿಲ್ಲಾಡಳಿತ ಮನವಿ. ಇನ್ನು ಕಬ್ಬು ಅರಿಯದ ಚನ್ನರಾಯಪಟ್ಟಣದ ಸಕ್ಕರೆ ಕಾರ್ಖಾನೆ, ಕಂಗಾಲಾಗಿರುವ ಬೆಳೆಗಾರರು. ಬೇರೆಡೆಗೆ ಕಬ್ಬು ಮಾರಲು ಸಿದ್ಧಗೊಂಡ ರೈತರು. ಸಮಸ್ಯೆಯಾದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ರಾಜ್ಯ ರೈತ ಸಂಘ. ಜಿಲ್ಲೆಯಾದ್ಯಂತ ಶಾಂತಿಯುತ ಸರಳ ದಸರಾ ಆಚರಣೆ, ಬನ್ನಿ ಕಡೆದು ನವರಾತ್ರಿ ಹಬ್ಬದ ಅಂತ್ಯ. ಧಾರ್ಮಿಕ ವಿಧಿವಿಧಾನದಲ್ಲಿ ಮೆರವಣಿಗೆ ಇಲ್ಲದೆ ಮುಕ್ತಾಯವಾದ ಅರಕಲಗೂಡು ದಸರಾ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.